ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಸ್ ವ್ಲಾಗ್. ತುಂಬ ದಿನ ಆದಮೇಲೆ ನಾವು ಬ್ಲಾಗಿಗೆ ಇಳಿತಾ ಇದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ದೀಪಾವಳಿ ಆದಮೇಲೆ ವಿನೋ 1 ಮಂತ್ ಕಾರ್ತಿಕ ಹಬ್ಬನ ನಾವು ಮಾಡ್ತೀವಿ. ಇನ್ ಅವರ್ ಎಲ್ಲ ಕಡೆ ಮಾಡ್ತಾರೆ, ಸೊ ನಾಟ್ ಓನ್ಲಿ ಅಸ್. ಸೊ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಹಬ್ಬ ಇದೆ. ಸೊ ಲೆಟ್ಸ್ ಗೆಟ್ ರೆಡಿ. ನಾನು ಇವತ್ತು ಈ ಸ್ಯಾರಿನ ವೇರ್ ಮಾಡ್ತಿದ್ದೀನಿ. ಈ ಸ್ಯಾರಿ ಒಂದು ಕಾಟನ್ ಸ್ಯಾರಿ. ಸೊ ಫೈನಲಿ ಸೀರೆ ಡ್ರಾಪಿಂಗ್ ಆಯಿತು. ಅದಕ್ಕೆ ನನ್ನ ಹತ್ರ ಮ್ಯಾಚಿಂಗ್ ಬ್ಲೌಸ್ ಈಗ ಹುಡ್ಕೋಕ್ಕೆ ಸಿಗ್ತಾ ಇಲ್ಲ. ಯಾಕೆ ಮಿಸ್ ಮ್ಯಾಚ್ ಆಗಿ ಬ್ಲೌಸ್ನ ಹಾಕೊಂಡಿದ್ದೀವಿ. ನಾನು ನಿಮಗೆ ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಟಿಲ್ ದನ್ ಕೂದಲು ಸ್ವಲ್ಪ ವೆಟ್ಟಿದೆ ಗೈಸ್, ಸೊ ಅದಕ್ಕೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಆಗಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಶಾರ್ಟ್ ಮಾಡಿಸ್ಕೊಂಡಿದ್ದೀನಿ ಗೈಸ್, ಕಾಲೇಜಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಾಕು. ಐ ಆಮ್ ನಾಟ್ ಸ್ಟ್ರೈಟ್ನಿಂಗ್ ಫುಲ್ಲಿ, ಸ್ವಲ್ಪ ಹೇರ್ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡೋದು. ರೌಡಿಲೈತೆ ಭಯ ಪಡಲ್ಲ. ಕಾಫಿ ಟೈಮ್. ಮಾತಾಡೋಕ್ಕೆ ಬಿಡಲ್ಲ ಗೈಸ್, ಹೆವಿ ಏನಂತಾರೆ ಡಿಸ್ಟ್ರಾಕ್ಷನ್ಸ್ ವಾಯ್ಸ್ ಆರ್ ದೇರ್. ಸೊ ದಟ್ಸ್ ವೈ ನಾನು ವ್ಲಾಗ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಅಂದರೂ ಏನೋ ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಮಾಡೋದಷ್ಟೇ. ದಟ್ಸ್ ಇಟ್, ಫಾರ್ ನೋ ರೀಸನ್. ಇದು ಸೀರೆ, ಇದು ನಾನು. ಸೊ ಲೆಟ್ಸ್ ಗೋ. ಚೆನ್ನಾಗಿದೆ ಗೈಸ್, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ವಿಡಿಯೋ ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ನೋಡಿ. ಎಸ್ ಗೈಸ್, ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಫೈನ್. ಮನೆಗೆ ಬಂದ್ವಿ ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ವಾಕಿದೆ. ವಾಕ್ ಮುಗಿಸ್ಕೊಂಡು ಊಟ ಮಾಡಿ ಮಲ್ಗೋದು. ಸೊ ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಎಸ್, ಎಷ್ಟೋ ಮಂತ್ ಆದಮೇಲೆ ನಾನು ವೀಡಿಯೋ ಹಾಕ್ತಿದ್ದೀನಿ. ಫಾರ್ ಓನ್ಲಿ ರೀಸನ್, ನನಗೆ ಸ್ವಲ್ಪ ಕಾಲೇಜ್ ಬಿಸಿ ಆ್ಯಂಡ್ ಐ ಆಮ್ ನಾಟ್ ಫಾರ್ ಬೀಯಿಂಗ್ ಎ ವ್ಲಾಗರ್, ಜಸ್ಟ್ ಮೆಮೊರಿಗೋಸ್ಕರ ಆಗ್ತಾ ಇರೋದು ಅಷ್ಟೇ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್.